ಗೌರಿ ಹಬ್ಬದಂದೇ ಎತ್ತಿನಹೊಳೆ ಯೋಜನೆಗೆ ಚಾಲನೆಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಎತ್ತಿನಹೊಳೆ ಯೋಜನೆಗೆ ಹಸಿರು ನಿಶಾನೆಯನ್ನ ತೋರಿಸಲಿದ್ದಾರೆ. ಬಹು ನಿರೀಕ್ಷಿತ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಏತ ಕಾಮಗಾರಿಗಳ ಪೂರ್ವ ಪರೀಕ್ಷಾರ್ಥ ಕಾರ್ಯಾಚರಣೆ ಕೆಲವು ದಿನಗಳ ಹಿಂದೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವರ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ನೆರವೇರಿತು. ಅಷ್ಟೇ ಅಲ್ಲದೆ ಬರುವ ಗೌರಿ ಹಬ್ಬದಂದೇ ಅಂದರೆ ಇವತ್ತಿನ ದಿನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಯೋಜನೆಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಬೇಕು ಅಂತ ಅಂದುಕೊಂಡಿದ್ರು. ಕೆಲಸ ಈಗ ನಡೀತಾ ಇದೆ. ಸರ್ಕಾರ ಇದಕ್ಕೆ ಎಷ್ಟೊಂದು ಒತ್ತನ್ನು ನೀಡಿದೆ, ಇದರ ಕಾರ್ಯ ಸಾಧನೆ ಹೇಗಾಯಿತು, ಈ ಯೋಜನೆಗೆ ಎಷ್ಟು ವೆಚ್ಚ ಖರ್ಚಾಗಿದೆ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಸಕಲೇಶಪುರದ ಹೆಬ್ಬೈಲಿನಲ್ಲಿ ಈಗಾಗಲೇ ಕಾರ್ಯಕ್ರಮ ಭರದಿಂದ ಸಾಗ್ತಾ ಇದೆ. ಗೌರಿ ಹಬ್ಬದಂದು ಬಯಲುಸೀಮೆಯ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇವತ್ತು 7 ಜಿಲ್ಲೆಯ ಜನರಿಗೆ ಬಹು ನಿರೀಕ್ಷಿತ ದಿನ. ಗಮನಿಸ್ತಾ ಇದ್ದೀರಾ, ಎತ್ತಿನಹೊಳೆ ಯೋಜನಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋದಕ್ಕೆ ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ವಿವಾದಕ್ಕೆ ಗುರಿಯಾಗಿ ಸುದ್ದಿಯಲ್ಲಿ ಇದ್ದಂತಹ ಏತ ನೀರಾವರಿ ಬಯಲುಸೀಮೆ ಜನತೆಯ ನೀರಿನ ದಾಹವನ್ನು ನೀಗಿಸುವ ಉದ್ದೇಶದಿಂದ ನಿರ್ಮಿಸಿರುವಂತಹ ಬಹುನಿರೀಕ್ಷಿತ ಎತ್ತಿನಹೊಳೆ ಯೋಜನೆಗೆ ಗೌರಿ ಹಬ್ಬದ ದಿನವೇ ಚಾಲನೆ ಸಿಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹತ್ವದ ಯೋಜನೆಯನ್ನ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ಈ ಬಳಿಕ 7 ವೇಯರ್ಗಳ ಮೂಲಕ ನೀರು ಹರಿಸಲಾಗುತ್ತೆ. ಹಾಗಾದರೆ ಏನಿದು ಎತ್ತಿನಹೊಳೆ ಯೋಜನೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಬರ ಪೀಡಿತ ಜಿಲ್ಲೆಗಳಿಗೆ ನೀರು ಹರಿಸುವ ಯೋಜನೆ ಇದಾಗಿದೆ. ಹಾಸನದ ಸಕಲೇಶಪುರ ತಾಲೂಕಿನ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವ ಕಾಡುಮನೆ ಹೊಳೆ, ಎತ್ತಿನಹೊಳೆ, ಕೇರಿ ಹೊಳೆ ಮತ್ತು ಹೊಂಗದ ಹಳ್ಳದಿಂದ ನೀರು ತರುವ ಯೋಜನೆ ಇದಾಗಿದೆ. ಇನ್ನು ಈ ಯೋಜನೆಗೆ ಚಾಲನೆ ಕೊಡೋದಕ್ಕೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಪ್ರದೀಪ್ ಈಶ್ವರ್, ಶರತ್ ಬಚ್ಚೇಗೌಡ ಸೇರಿದಂತೆ ಹಲವಾರು ನಾಯಕರ ಉಪಸ್ಥಿತಿಯಲ್ಲಿ ಇವತ್ತು ಪೂಜಾ ಕೈಂಕರ್ಯವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಗಮನಿಸ್ತಾ ಇದ್ದೀರಾ, ಬಹಳ ವಿಶೇಷವಾದಂತಹ ಪೂಜೆಯಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರು ಪಾಲ್ಗೊಂಡಿದ್ರು. ಯಾಕಂತಂದ್ರೆ ಈಗ ಈ ಹಲವಾರು ವರ್ಷಗಳ ಯೋಜನೆ ಇದು. ಈ ಯೋಜನೆಗೆ ಯಾವುದೇ ರೀತಿಯಾದಂತಹ ತೊಂದರೆ ತೊಡಕುಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಗಮನಿಸಬಹುದು ಹೇಗೆ ಜಗಮಗಿಸ್ತಾ ಇದೆ ಸ್ಟೇಜ್ ಅಂತ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಸಭೆ ಕೂಡ ಆರಂಭ ಆಗುತ್ತೆ. ಯೋಜನೆಯನ್ನ ಉದ್ದೇಶಿಸಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡ್ತಾರೆ. ಒಟ್ಟಾರೆಯಾಗಿ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವ ಕಾಡುಮನೆ ಹೊಳೆ, ಎತ್ತಿನಹೊಳೆ, ಕೇರಿ ಹೊಳೆ ಮತ್ತು ವಂಗದ ಹಳ್ಳದಿಂದ ನೀರು ತರುವ ಯೋಜನೆ ಇದಾಗಿರುವಂಥದ್ದು. ಮುಂಗಾರು ಮಳೆಯ ಸಂದರ್ಭದಲ್ಲಿ ಅಂದರೆ 139 ದಿನಗಳಲ್ಲಿ 24.1 ಟಿಎಂಸಿ ನೀರನ್ನ ಬಯಲುಸೀಮೆ ಜಿಲ್ಲೆಗಳಿಗೆ ಹರಿಸಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ನೀರು ಕೂಡ ತರುವಂತಹ ಯೋಜನೆ ಇದಾಗಿದೆ. ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವಂತಹ ಎತ್ತಿನಹೊಳೆ, ಕಾಡುಮನೆ ಹೊಳೆ, ಕೇರಿ ಹೊಳೆ ಮತ್ತು ವಂಗದ ಹಳ್ಳದಿಂದ ಮುಂಗಾರು ಮಳೆ ಅವಧಿಯಲ್ಲಿ 139 ದಿನಗಳು ಅಂದರೆ 24.1 ಟಿಎಂಸಿ ಪ್ರಮಾಣದ ಪ್ರವಾಹದ ನೀರನ್ನ 7 ಜಿಲ್ಲೆಗಳಾದಂಥ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ ಹಾಗೂ ಚಿಕ್ಕಮಗಳೂರಿನ ಬರ ಪೀಡಿತ 29 ತಾಲೂಕಿನ 38 ಪಟ್ಟಣ ಪ್ರದೇಶದ ಹಾಗೂ 6,657 ಗ್ರಾಮಗಳ ಸುಮಾರು 75.59 ಲಕ್ಷ ಜನರಿಗೆ ಮತ್ತು ಜಾನುವಾರುಗಳಿಗೆ 14.56 ಟಿಎಂಸಿ ಕುಡಿಯುವ ನೀರನ್ನ ಒದಗಿಸುವಂತಹ ಯೋಜನೆ ಇದಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಈ ಜಿಲ್ಲೆಗಳ ವ್ಯಾಪ್ತಿಗೆ ಬರುವಂತಹ 527 ಕೆರೆಗಳಿಗೆ 9ಕ್ಕೂ ಅಧಿಕ ಟಿಎಂಸಿ ಪ್ರಮಾಣದ ನೀರನ್ನ ಕೆರೆಗಳ ಸಾಮರ್ಥ್ಯದ 50% ತುಂಬಿಸಿ ಅಂತರ್ಜಲ ವೃದ್ಧಿಸುವುದು ಕೂಡ ಈ ಯೋಜನೆಯ ಮಹತ್ವದ ಉದ್ದೇಶ ಆಗಿದೆ ಅಂತಾನೆ ಹೇಳಬಹುದು.
ಈಗಾಗಲೇ ಹೇಳ್ತಾ ಇದ್ದೆ, ರಾಜ್ಯದ ಬೃಹತ್ ನೀರಾವರಿ ಯೋಜನೆ ಅಂತಾನೆ ಇದು ಹೆಸರುವಾಸಿಯಾಗಿದೆ. ಈ ಯೋಜನೆಗಾಗಿ ಒಟ್ಟು 4 ಭಾಗಗಳಾಗಿ ವಿಭಾಗ ಮಾಡಲಾಗಿದೆ. ನೀರೊತ್ತೋ ತೊಟ್ಟಿಗಳಾಗಿರ್ಬೋದು, ಗುರುತ್ವ ಕಾಲುವೆ, ಸಮತೋಲನ ಜಲಾಶಯ ಮತ್ತು ಪೈಪ್ಲೈನ್ಗಳಾಗಿ 4 ಭಾಗವಾಗಿ ಯೋಜನಾ ಜಾರಿಯನ್ನ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಒಟ್ಟು 8 ಜಲ ಮೂಲಗಳಿಂದ ನೀರನ್ನ ಹರಿಸೋದಕ್ಕೆ 8 ಪೈಪ್ಲೈನ್ಗಳನ್ನು ಕೂಡ ಸಕಲೇಶಪುರ ಭಾಗದಿಂದ ದೊಡ್ಡಬಳ್ಳಾಪುರದವರೆಗೂ ಕೂಡ ಈ ಯೋಜನೆ ಚಾಲ್ತಿಯಲ್ಲಿರುತ್ತೆ. 7 ಜಿಲ್ಲೆಗಳಿಗೆ ಹರಿಸುವ ಕುಡಿಯುವ ನೀರಿನ ಯೋಜನೆಗೆ ಎಷ್ಟು ಖರ್ಚಾಗಿದೆ, ಎಷ್ಟು ವೆಚ್ಚ ಆಗಿದೆ ಅಂತ ಗಮನಿಸಬಹುದು. ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವಂತಹ ಹೊಳೆ ಇದು. ಅಂದಾಜು 8,000 ಕೋಟಿಯಷ್ಟು ವೆಚ್ಚ ಈ ಮಹತ್ವದ ಕಾರ್ಯಕ್ಕೆ ತಗಲಿರುವಂಥದ್ದು. ಸಕಲೇಶಪುರ ಭಾಗದಿಂದ ದೊಡ್ಡಬಳ್ಳಾಪುರದವರೆಗೂ ಕೂಡ ಈ ಯೋಜನೆ ಚಾಲ್ತಿಯಲ್ಲಿರುತ್ತೆ. 7 ಜಿಲ್ಲೆಗಳಿಗೆ ಹರಿಸುವ ಕುಡಿಯುವ ನೀರಿನ ಯೋಜನೆ ಇದು. ಹಾಗಾಗಿ ಬಹಳ ಮಹತ್ವದ ಯೋಜನೆ ಅಂತಾನೆ ಹೇಳ್ಬೋದು. 9 ಪಂಪ್ ಹೌಸ್, 8 ಸಬ್ಸ್ಟೇಷನ್ಸ್ ಮೂಲಕ ಈ ಯೋಜನೆಯ ನೀರು ಹರಿಯುತ್ತೆ. ಒಟ್ಟು 261 ಕಿಲೋಮೀಟರ್ ಯೋಜನೆಯಲ್ಲಿ ನೀರು ಹರಿಯುವ ಕಾಲುವೆಯ ಉದ್ದ ಇದಾಗಿದ್ದು, ಈಗಾಗಲೇ ಮೂಲದಿಂದ ಸುಮಾರು 42 ಕಿಲೋಮೀಟರ್ ಅಂದರೆ ಬೇಲೂರು ತಾಲೂಕಿನ ಐದೆಲ್ಲ ಕಾಲುವೆವರೆಗೂ ನೀರು ಸರಾಗವಾಗಿ ಹರಿಯೋದಕ್ಕೆ ಬೇಕಾದಂತಹ ಕಾಮಗಾರಿ ಮುಗಿದಿದೆ. ಆದರೆ ಐದಳ್ಳ ಕಾವಲು ಬಳಿ 5 ಕಿಲೋಮೀಟರ್ ಅರಣ್ಯ ಭೂಮಿಯಲ್ಲಿ ಕಾಲುವೆ ಹೋಗಬೇಕಾಗಿರೋದ್ರಿಂದ ಅಲ್ಲಿ ಕಾಮಗಾರಿ ಆಗದೆ 32ನೇ ಕಿಲೋಮೀಟರ್ ನೀರಿನಲ್ಲಿ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಅರಣ್ಯ ಭೂಮಿಯಲ್ಲಿ ಕಾಲುವೆ ಹೋಗಬೇಕಾಗಿರೋದ್ರಿಂದ ಅಲ್ಲಿ ಕಾಮಗಾರಿ ಆಗದೆ 32ನೇ ಕಿಲೋಮೀಟರ್ನಲ್ಲಿ ನೀರನ್ನು ಬೇರೆಡೆಗೆ ತಿರುಗಿಸಿ ಚಿತ್ರದುರ್ಗ ಜಿಲ್ಲೆಯ ವಾಣಿ ವಿಲಾಸ ಸಾಗರದತ್ತ ಹರಿಸಲಾಗ್ತಾ ಇದೆ. ಸುರಂಗ ಪೈಪ್ಲೈನ್ ಗುರುತ್ವ ಬಲದಿಂದ ಹರಿಯುತ್ತೆ ನೀರು. ಮಾಹಿತಿ ಪ್ರಕಾರ ಈಗಾಗಲೇ 2027ರ ವೇಳೆಗೆ ಈ ಯೋಜನೆ ಸಂಪೂರ್ಣವಾಗಿ ಮುಗಿದು ಉದ್ದೇಶಿತ ಜಿಲ್ಲೆಗಳಿಗೆ ನೀರು ಹರಿಯುತ್ತೆ ಅನ್ನೋ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಎತ್ತಿನಹೊಳೆ ಯೋಜನೆಯ ಒಟ್ಟು ಉದ್ದ 290 ಕಿಲೋಮೀಟರ್. ಅದರಲ್ಲಿ ಗುರುತ್ವಾಕರ್ಷಣೆ ಬಲದ ಮೂಲವೇ 261 ಕಿಲೋಮೀಟರ್. ಅಂದರೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿಯಿಂದ ದೊಡ್ಡಬಳ್ಳಾಪುರದವರೆಗೆ ನೀರು ಹರಿಯುತ್ತೆ. ಅದರಲ್ಲಿ 126 ಕಿಲೋಮೀಟರ್ ಪೈಪ್ಲೈನ್ ಮೂಲಕ ನೀರು ಹರಿದ್ರೆ ಉಳಿದಂತೆ 140 ಕಿಲೋಮೀಟರ್ನಷ್ಟು ಪ್ರಮಾಣದಲ್ಲಿ ತೆರೆದ ಕಾಲುವೆಗಳ ಮೂಲಕ ನೀರು ಹರಿದು ಗುರಿ ಮುಟ್ಟುತ್ತೆ. ಇಷ್ಟು ದೊಡ್ಡ ಯೋಜನೆಯಲ್ಲಿ ಈಗ 162 ಕಿಲೋಮೀಟರ್ ಕಾಲುವೆ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ. 25 ಕಿಲೋಮೀಟರ್ ಕೆಲಸ ಮಾತ್ರ ಪ್ರಗತಿಯಲ್ಲಿದೆ. ಇನ್ನು 50 ಕಿಲೋಮೀಟರ್ ಪ್ರದೇಶದಲ್ಲಿ 19 ಕಿಲೋಮೀಟರ್ ಅರಣ್ಯ ಪ್ರದೇಶ ಇದ್ದು ಆ ಪ್ರದೇಶದ ಕೆಲಸ ಕೂಡ ಬಾಕಿ ಇದೆ. 502 ಎಕರೆ ಬದಲಿ ಭೂಮಿಯನ್ನ ಕೊಟ್ಟು ಅರಣ್ಯ ಪ್ರದೇಶದಲ್ಲೂ ಕೂಡ ಕೆಲಸ ಶುರು ಮಾಡೋದಕ್ಕೆ ಈಗಾಗಲೇ ಪ್ರಯತ್ನ ನಡೀತಾ ಇದೆ.